ಹಲೋ ಗೈಸ್, ವೆಲ್ಕಮ್ ಟು ಮೈ ವೀಕೆಂಡ್ ವ್ಲಾಗ್. ಕ್ಲಾಸಲ್ಲಿ ಬೋರ್ ಹೊಡಿತಿರ್ಬೇಕಾದ್ರೆ ನಾನು ವ್ಲಾಗ್ನ ಶುರು ಮಾಡಿದೆ. ಊಟ ಮಾಡಕ್ಕೆ ನಾನ್ ರೆಗ್ಯುಲರ್ ಸ್ಪಾಟ್ ಮುದ್ದೆ, ಉಪ್ಸ, ಸೊಪ್ಪಿನ ಪಲ್ಯ ಜಾಗಕ್ಕೆ ಹೋದೆ. ಹೊಟ್ಟೆ ತುಂಬಾ ಒಳ್ಳೆ ಊಟ ಮಾಡಿ ಬಾಬಾ ದರ್ಶನ ಮಾಡಕ್ ಹೋದೆ. ಪಾರ್ಲೆಜಿ ಬಿಸ್ಕೆಟ್ ನ ಪ್ರಸಾದ ಹಾಕೊಟ್ಟಿದ್ರು. ತಿನ್ಕೊಂಡ್ ಹೋಗ್ತಿರ್ಬೇಕಾದ್ರೆ ದಬ್ಬೋ ದಬ್ಬೋ ಅಂತ ಮಳೆ ಬಂದ್ಬಿಡ್ತು. ಕ್ಲಾಸಿಗೆ ಓಡೋದೆ. ಎಲ್ರು ಮಳೆನ ಎಂಜಾಯ್ ಮಾಡ್ತಾ ಇದ್ರು. ಆದ್ರೆ ನಂಗಂತೂ ಕ್ಲಾಸಲ್ಲಿ ಕೂತು ಕೂತು ನೋವು ಬಂದ್ಬಿಟ್ಟಿತ್ತು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮೈಸೂರ್ಗೆ ಹೋಗೋಣ ಅಂತ ರೆಡಿ ಆದ್ವಿ. ನಮ್ಮಮ್ಮಿ ನಂಗೆ ಉಪ್ಪಿಟ್ಟು ಇಷ್ಟ ಅಂತ ಎತ್ ಮಾಡಿದ್ರು. ಮಳೆನೂ ಬರ್ತಿತ್ತು, ಉಪ್ಪಿಟ್ಟು ಇತ್ತು, ಸಾಕಾಗಿತ್ತು. ನಮ್ಮನೆಯಿಂದ ನಮ್ ಚಿಕ್ಕಿ ಮನೆಗೆ ಹೋಗಿ ನಮ್ ಪುಟ್ಟಕ್ಕ ಒಂದ್ ಜಡೆ ಹಾಕಿ ಹುಷಾರು ಅಂತ ಹೇಳಿ ಬಾಯ್ ಮಾಡ್ಬಿಟ್ಟು ಮೈಸೂರ್ ಕೊಟ್ವಿ. ಆನ್ ದ ವೇ ಮೈಸೂರ್ ರೋಡ್ ನಲ್ಲಿ ತುಂಬಾ ದಿನದಿಂದ ಈ ಜಾಗ ನೋಡ್ತಿದ್ವಿ. ಫನ್ ವೇ ತುಂಬಾನೇ ಲೈಟ್ಸ್ ಹಾಕಿ ಚೆನ್ನಾಗಿ ಹೊಳಿತಿತ್ತು. ಒಳಗೋಗಿ ನೋಡಿದ್ರೆ ಊಟ ಯಾವ್ದು ಚೆನ್ನಾಗಿರ್ಲಿಲ್ಲ. ಮೈಸೂರ್ಗೆ 11 ಗಂಟೆಗೆ ರೀಚ್ ಆದ್ವಿ. ಸಂದೇಶ್ ದ ಪ್ರಿನ್ಸ್ ನಲ್ಲಿ ನಾವು ಹೋಟೆಲ್ ಬುಕ್ ಮಾಡಿದ್ವಿ. ಕಾಮಿಡಿ ಮಾಡ್ಕೊಂಡು ಕತೆಗಳು ಮಾತಾಡ್ಕೊಂಡು ಹಾಗೆ ಮಲ್ಕೊಂಡ್ವಿ. ನಾಷ್ಟ 10 ಗಂಟೆ ಕ್ಲೋಸ್ ಅಂದ್ರೆ ನಾವು 9:59 ಹೋಗಿದ್ವಿ. ಚೆನ್ನಾಗಿ ತಿಂದ್ವಿ. ಮತ್ತೆ ಬಂದು ಮಧ್ಯಾಹ್ನ ತನಕ ಮಲ್ಕೊಂಡ್ವಿ. ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಮೈಸೂರ್ ಫೇಮಸ್ ಏನೇನಿದೆಯೋ ಟ್ರೈ ಮಾಡಕ್ ಹೋದ್ವಿ. RRR ಅಲ್ಲಿ ಜನ ಅಂದ್ರು ನನ್ ಜಾಗ ಇಟ್ಕೊಂಡು ಬಿರಿಯಾನಿ ತಿಂದೆ. ಆಮೇಲೆ ರೀಲ್ಸ್ ಅಲ್ಲಿ ಫೇಮಸ್ ಆಗಿದ್ದಿ ಬೋನ್ಸಾಯಿ ಕೆಫೆಗೆ ಹೋದ್ವಿ. ರೀಲ್ಸ್ ಅಲ್ಲಿ ಇಲ್ಲಿನ ಡೆಸರ್ಟ್ಸ್ ನ ಸಿಕ್ಕಾಪಟ್ಟೆ ಹೈಪ್ ಮಾಡಿದ್ರು. ಬಟ್ ನಂಗೇನಷ್ಟು ಇಷ್ಟ ಆಗಿಲ್ಲ. ನಿಜ ಹೇಳ್ಬೇಕಂದ್ರೆ ನಂಗೆ ಬೋನ್ಸಾಯಿ ಅಂತ ಏನಂತಾನೆ ಗೊತ್ತಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ತಿಳ್ಕೊಂಡೆ ಚಿಕ್ಕು ಮರ ಅಂತ. ಕ್ಯೂಟ್ ಆಗಿತ್ತು ಅನ್ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಗೊಂದು ಬೋನ್ಸಾಯಿ ತಗೊಂಡೆ. ವೆಸ್ಟ್ ಸೈಡ್ ಕಲೆಕ್ಷನ್ಸ್ ನ ಆಚೆ ಕಡೆಯಿಂದ ನೋಡಿ ನನ್ನ ಇಲ್ಲಿ ಎತ್ತಾಕಿ ಅಂತ ಕುಂಡೆ. ನನ್ನ ಇಲ್ಲಿ ಎತ್ತಾಕ್ಬಿಟ್ಟು ನಮ್ ಚಿಕ್ಕಿ ಮತ್ತೆ ಮಮ್ಮಿ ಕಾಫಿ ಕುಡಿಯಕ್ ಹೋದ್ರು. ಆಮೇಲೆ ಲಾಸ್ಟ್ ಗೆ ನಾವು ಬಂದಿದ್ದು ಆರ್ತಿ ಉಕ್ಕುಡಕ್ಕೆ. ನಾನು ಫಸ್ಟ್ ಟೈಮ್ ಉಕ್ಕುಡದ ಮಾರಮ್ಮಕ್ಕೆ ಹೋಗಿದ್ದು ತುಂಬಾನೇ ಖುಷಿ ಆಯ್ತು. ಸೊ ನನ್ನ ವೀಕೆಂಡ್ ಹೀಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.